ಇದಕ್ಕೀಗ ಕಬಾಬ್ ಪುಡಿ ಹಾಕಬೇಕು. ಈ ಕಬಾಬ್ ಪುಡಿ ನಮ್ಮನೇಲೇ ಮಾಡೋದು. ನಿಮಗೇನಾದ್ರು ಇದ್ರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ಯಾಕೆಂದರೆ ನಂಗೆ ಇನ್ನೊಂದು ವಿಡಿಯೋ ಕಂಟೆಂಟ್ ಬೇಕಲ್ಲ. ಆಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ನಿಂಬೆ ರಸ, ಇಷ್ಟೆಲ್ಲ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಕಬಾಬ್ ಕಲ್ಸೋದನ್ನು ವೀಡಿಯೋ ತೋರ್ಸೋಕ್ಕಾಗಲ್ಲ ಆಯಿತಾ, ನನ್ನ ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಇಲ್ಲ. ಕಲ್ಸ್ಕೊಂಡಾದ್ಮೇಲೆ ಮ್ಯಾರಿನೇಟಿಗೆ ಇಡಿ. ಹಂಗಂದ್ರೆ ಅಂಥದ್ದು ಮ್ಯಾರಿನೇಟ್ ಅಂದರೆ ಸುಮ್ಮನೆ ಇರಕ್ಕೆ ಬಿಡೋದು. ಒಂದು ಅರ್ಧ ಮುಕ್ಕಾಲು ಗಂಟೆ ಫ್ರಿಜ್ಜಲ್ಲಿ ಇಡಿ ಆಯಿತಾ. ಫ್ರಿಜ್ ಇಲ್ಲ ಅಂದರೆ ಒಂದು ಪ್ಲೇಟ್ ಮುಚ್ಚಿ ಸೈಡಲ್ಲಿ ಇಡಿ. ಮತ್ತು ನೀವು ಅತ್ಲಾಗ ಹೋಗಿ ಇತ್ಲಾಗ ಬರ್ಬೇಕಾದ್ರೆ ನಿಮ್ಮನೆ ಬೆಕ್ಕಿಕ್ಕೆಲ್ಲ ತಿನ್ಕಂದತ್ತ ಆಮೇಲೆ. ಇವಾಗ ಅಕ್ಕಿ ಮತ್ತು ಕಬಾಬ್ ಕಲಸಿರೋದು ಎರಡು ಸೈಡಲ್ಲಿ ಇದಾವಲ್ಲ, ಈಗ ಗೀ ರೈಸ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಒಂದು ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಆಮೇಲೆ ಒಂದು 2 ಸ್ಪೂನ್ ತುಪ್ಪ. ನೀವೆಷ್ಟು ಅಕ್ಕಿ ತಗೊಂತೀರಾ ಅದ್ರ ಮೇಲೆ ನೀವು ಎಷ್ಟು ತುಪ್ಪ ಹಾಕಬೇಕು ಅಂತ ನೋಡ್ಕೊಂಡು ಹಾಕ್ಕೋಬೋದು. ನೋಡಿ, ನಾನು ಎಣ್ಣೆ ತುಪ್ಪ ಸೇರಿಸಿ ಇಷ್ಟು ತಗೊಂಡಿನಿ.